ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನಾಗಮಂಗಲದಲ್ಲಾಗಿರುವಂಥ ಘಟನೆ ನಿಜಕ್ಕೂ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕಾಯಿತು. ಈ ಥರದ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ಕಳೆದ 1.5 ವರ್ಷದಿಂದ ನಡೀತಾ ಇದೆ. ಗಣೇಶ ಸಂದರ್ಭದಲ್ಲಿ ಕಳೆದ ಬಾರಿನೂ ಕೂಡ ಅದೇ ಸ್ಥಳದಲ್ಲಿ ಗಲಾಟೆ ಆಗಿತ್ತು. ಪೊಲೀಸರು ಏನು ಮುಂಜಾಗ್ರತೆ ತೆಗೆದುಕೊಳ್ಳದೆ ಮಸೀದಿಯಿಂದ ಲಾಂಗು ಮಚ್ಚು ಈ ಥರದ್ದೆಲ್ಲ ಎಸ್ದು ಗಲಾಟೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರೋದು, ಗಣಪತಿ ಉತ್ಸವಕ್ಕೆ ತೊಂದರೆ ಕೊಟ್ಟಿರೋದು ನೋಡಿದ್ರೆ ಈ ಸರ್ಕಾರ ಯಾರಿಗೆ ಓಲೈಸ್ತಾ ಇದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಮತ್ತು ಈಗ ಬಂಧಿಸಿರೋದ್ರಂಥದ್ದು ನೋಡ್ತಾ ಇದ್ದೀರಿ, ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು, ಆದರೆ ಬಂಧಿಸಿರೋದು ಹಿಂದೂಗಳನ್ನು ಬಂಧಿಸ್ತಾ ಇದ್ದಾರೆ. ಅದರಿಂದ ಇದು ನಿಜಕ್ಕೂ ಪರಮೇಶ್ವರ್ ಅಂತವರು ಗೃಹ ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದರೆ ಅವ್ರಿಗೆ ಅದರ ಅರ್ಥ ಏನಂಗಾರೆ, ಅಂದರೆ ದೊಡ್ಡ ಗಲಭೆ ಆಗಬೇಕಾಯಿತು ಅಂತನಾ? ಅದರಿಂದ ನಾನು ಕೂಡ ಅಲ್ಲಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ. 3 ಗಂಟೆಗೆ ಇಲ್ಲಿಂದ ಬಿಟ್ಟು 4 ಗಂಟೆಗೆ ಹೋಗ್ತೀನಿ. ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿ ಸಾಂತ್ವನ ಹೇಳ್ತೀನಿ. ಮತ್ತು ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಥರದ ಗಲಭೆ ಆಗಿದ್ರು ಕೂಡ ಕಳೆದ ಸರಿ ಏನು ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಸರ್ಕಾರದ ವೈಫಲ್ಯ. ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ. ಕೂಡಲೇ ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಉಗ್ರ ಕ್ರಮಗಳನ್ನು ಕೊಡಬೇಕು. ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಬಂಧಿಸಬೇಕು, ಅವ್ರು ಯಾರು ಕಲ್ಲು ಹೊಡೆದ್ರು ಅವ್ರಿಗೆ. ನಾಗಮಂಗಲದಲ್ಲಾಗಿರುವಂಥ ಘಟನೆ ನಿಜಕ್ಕೂ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕಾಯಿತು. ಈ ಥರದ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ಕಳೆದ 1.5 ವರ್ಷದಿಂದ ನಡೀತಾ ಇದೆ. ಗಣೇಶ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಬೇಕಿದ್ರೆ ಹೇಳಿದ್ರು, ಸಣ್ಣ ಘಟನೆ ಅಂತಾರಲ್ಲ, ಇದರ ಗಂಭೀರತೆ ಎಷ್ಟರ ಮಟ್ಟಿಗೆ ಸರ್ಕಾರ ಅರಿತುಕೊಂಡಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಹಾಗೇನೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಆಗಿದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಅದು ಸತ್ಯ. ಇವತ್ತೇನಾಗ್ತಾ ಇದೆ, ಸರ್ಕಾರದ ಹಗರಣಗಳು ಒಂದೊಂದಾಗಿ ಬಹುತೇಕ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥ ಹಗರಣಗಳೆಲ್ಲ ಆಚೆ ಬರ್ತಾ ಇದ್ದಾವೆ. ಅದನ್ನು ಮುಚ್ಚಿ ಮರೆ ಮಾಡಿಕೊಳ್ಳೋದಕ್ಕೆ ಸರ್ಕಾರ ವೆಲ್ ಪ್ಲ್ಯಾನ್ಡ್ ಇದೆಲ್ಲ ಅಂತ ಅನಿಸುತ್ತೆ ಒಂದು ಕಡೆ. ಆದರೆ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟು ಅದಕ್ಕಾಗಿದೆ ಏನಾಗಿದೆ ಅಂತ ತನಿಖೆ ನಡಿಬೇಕಾಗ್ತದೆ. ಯಾಕೆಂದರೆ ಯಾವುದೇ ಸ್ಥಳದಲ್ಲಿ ಏಕಾಏಕಿ ಸಾವಿರಾರು ಕಲ್ಲುಗಳು ಬರಲ್ಲ, ಯಾವುದೇ ಇದರಲ್ಲಿ 100 ಪೆಟ್ರೋಲ್ ಪಂಪ್ಗಳು ಬರಲ್ಲ, ಯಾವುದೇ ಇದರಲ್ಲಿ ಏಕ್ದಮ್ 100 ಜನಗಳ ಕೈಲಿ ಇದು ತಲವಾರುಗಳು ಬರಲ್ಲ, ಯಾವುದೇ ವ್ಯಕ್ತಿಗಳು ಮತ್ತೊಂದು ಈ ಯಾವುದು ಆ್ಯಸಿಡ್ ಬಾಟ್ಲುಗಳು ಬರಲ್ಲ. ಇದು ಏನಾಗಿದೆ, ಯಾರೋ ಒಂದಷ್ಟು ಜನ ಹುಡುಗರನ್ನ ಮುಂದೆ ಬಿಟ್ಟು ಹಿಂದೆಗಡೆ ಯಾರಾದರೂ ಕೆಲಸ ಮಾಡಿದಾವ ಅಂತಕ್ಕಂಥದ್ದು ಚೆಕ್ ಮಾಡಬೇಕಾಗ್ತದೆ. ನಾನು ಮೊದಲಿಂದನೂ ನಾವು ಅವರು ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಬಾಲಿಶ ಹೇಳಿಕೆಗಳನ್ನ ಕೊಡಬೇಡಿ, ವಸ್ತುಸ್ಥಿತಿಯನ್ನು ಸರಿಯಾಗಿ ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ. ನೀವು ಗೃಹ ಸಚಿವರಿದ್ದೀರಿ, ಪರಿಶೀಲನೆ ಮಾಡದಲ್ಲೇ ನೀವು ಯಾರೋ ನಿಮ್ಮ ಅಧಿಕಾರಿಗಳು, ನಿಮ್ಮ ಪುಡಾರಿಗಳು, ನಿಮ್ಮ ಲೀಡ್ರುಗಳು ಏನೋ ಅಲ್ಲಿ ಕೊಟ್ಟಿದ್ದಾರೆ ಅಂತ ಎತ್ಕೊಂಡು ಹೇಳ್ಬೇಡಿ. ಇಲ್ಲಿ ಈಗ ಮಾಧ್ಯಮ ಇದೆ, ಸಂಪೂರ್ಣವಾಗಿ ಚಿತ್ರೀಕರಣ ಮಾಡ್ತಾರೆ, ತೋರಿಸ್ತಾ ಇರ್ತಾರೆ. ನೀವು ಬಾಲಿಶ ಆಗಬೇಡಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ಸಲಹೆ ಅವರಿಗೆ. ಇಟ್ ಈಸ್ ಅನ್ ಅಟ್ರ್ ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಕಳೆದ ವರ್ಷ ಇದೇ ತಿಂಗಳಲ್ಲಿ ಇದೇ ಜಾಗದಲ್ಲಿ ಇದೇ ಪರ್ಪಸ್ ಗಲಾಟೆ ಆದಮೇಲೆ ಈ ವರ್ಷ ಯಾಕೆ ನೀವು ಎಚ್ಚೆತ್ತುಕೊಳ್ಳಿಲ್ಲ? ಯಾಕೆ ಅಡಿಕ್ವೇಟ್ ಬಂದೋಬಸ್ತ ಮಾಡಿಕೊಳ್ಳಿಲ್ಲ? ನಿಮ್ಮ ಠಾಣಾಧಿಕಾರಿ ಏನು ಮಾಡ್ತಾ ಇದ್ದ? ಫುಲ್ ಪ್ಲಾನ್ ಮಾಡಿದ್ದಾರೆ ಎಲ್ಲಾನು. ಎಸ್ ಇಟ್ ಇಸ್ ಪ್ಲಾನ್. ಇನ್ನು ಸಂಸದ ತೇಜಸ್ವಿ ಸೂರ್ಯ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇವತ್ತು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಿಡಿದಿರುವಂಥ ಕೈಗನ್ನಡಿ. ಇದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿ ಹಿಂದೂ ವಿರೋಧಿ ಶಕ್ತಿಗಳು ಹೊಸ ಒಂದು ಶಕ್ತಿ ಬಂದು ಅವರು ಇವತ್ತು ಎದ್ದು ನಿಂತ್ಕೊಂಡಿದ್ದಾರೆ. ಸರ್ಕಾರ ಬಂದು ಹೊಸಲಲ್ಲೇನೆ ಟಿಪ್ಪು ಜಯಂತಿ ಹೆಸರಲ್ಲಿ ದೊಡ್ಡ ದೊಡ್ಡ ತಲ್ವಾರ್ಗಳನ್ನು ಎತ್ಕೊಂಡು ಔರಂಗಜೇಬ್ ಫೋಟೋ ಹಾಕ್ಕೊಂಡು ಊರೂರಿನಲ್ಲಿ ಮೆರವಣಿಗೆ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡ್ತು. ನಾಗಮಂಗಲದಲ್ಲಿ ಒಂದು ಸೆನ್ಸಿಟಿವ್ ಜಾಗ, ಅದು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ಈ ಥರ ನಡೆಯುತ್ತೆ ಅಂತ ಗೊತ್ತಿದ್ರೂ ಕೂಡ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತಗೊಳ್ದಲೆ, ಪೊಲೀಸ್ ಇಲಾಖೆಗೆ ಅದಕ್ಕೆ ಯಾವ ರೀತಿ ಫ್ರೀ ಹ್ಯಾಂಡ್ ಕೊಡಬೇಕು ಅದನ್ನು ಕೊಡ್ದಲೆ, ಇವರಿಗೆಲ್ಲ ಸಪೋರ್ಟ್ ಮಾಡೋದ್ರಿಂದ ಸರ್ಕಾರಕ್ಕೂ ಪಾರ್ಟಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ದೊಡ್ಡ ಘಟನೆ ಇವತ್ತು ಸಂಭವಿಸೋದ್ರಲ್ಲಿ ಇವತ್ತು ಅವರು ಸಹಕಾರ ಮಾಡಿದ್ದಾರೆ. ಈಗ ಹೋಗಿ ಸಚಿವರು ಅಲ್ಲಿಗೆ ಧಾವಿಸೋವಂಥದ್ದು, ಈಗ ಹೋಗಿ ನಾವಲ್ಲಿ ತೇಪೆ ಹಚ್ತೀವಿ ಅನ್ನುವಂಥದ್ದು, ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ, ಯಾವುದೇ ಸಮಸ್ಯೆ ಬಗೆಹರ ಆಗೋದಿಲ್ಲ.
ಗಣಪತಿ ಹಬ್ಬದ ವಿಸರ್ಜನೆಗೂ ಕೂಡ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂಥ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನಿರ್ಮಿಸಿದ್ದಾರೆ. ಇನ್ನು ಸಂಸದ BY ರಾಘವೇಂದ್ರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಇವತ್ತು ನಾಗಮಂಗಲ ಯಾವುದೋ ಒಂದು ಓಣಿ ಇಲ್ಲಲ್ಲ, ನಾನು ಟಿವಿಲಿ ನಿನ್ನೆ ನೋಡಿದೆ ಬರಬೇಕಾದಾಗ. ಮುಖ್ಯವಾದ ರಸ್ತೆಯಲ್ಲಿ ಆ ರೀತಿ ಅಂತ ಗಣಪತಿ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಾವು ಏನು ಮಾಡಿದ್ರು ಕೂಡ ಪುಂಡಾಟಿಕೆ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ ಈ ರೀತಿಯಂಥ ದರ್ಪದಿಂದ ನಡೆಯುವಂಥ ಒಂದು ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಹಿಂದೂ ಸಾಮ್ರಾಜ್ಯ, ಇದು ಹಿಂದೂ ಸಂಘಟನೆ ಖಂಡಿಸುತ್ತೆ. ಮತ್ತು ಈ ರೀತಿ ಇನ್ನೊಂದು ಯಾವ್ದಾರ ಈ ಥರ ಘಟನೆಗಳು ನಡೆದರೆ ಇವತ್ತು ಹಿಂದೂಗಳು ಕೂಡ ಬೀದಿಗಿಳಿಯುವಂಥ ಒಂದು ಅನಿವಾರ್ಯತೆ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಆ ಕೋಮುಗಲಭೆ ಆಗದ ರೀತಿಯಲ್ಲಿ, ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕಾದ್ರೆ ಈ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ. ಇದೇ ಥರ ಜೀವನ ಪೂರ್ತಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾಯಿತು. ಇನ್ನಾದರೂ ಕೂಡ ಎರಡು ಧರ್ಮಗಳ ಮಧ್ಯೆ ಈ ರೀತಿಯಂಥ ಯಾವುದೇ ಕಿಡಿಕಾರದೆ ಗೌರವಯುತವಾಗಿ ನಮ್ಮ ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ಈಗಾಗಲೇ ವಿಪಕ್ಷ ನಾಯಕರು ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.